ಕೆಎಸ್ಆರ್ಟಿಸಿ ಬಸ್ಗಳ ವಿಚಾರ ಹೀಗಾದ್ರೆ ಇನ್ನು ಬೆಂಗಳೂರಿನಲ್ಲಿ ಬಿಎಂಟಿಸಿ ಬಸ್ಗಳ ದರ ಎಷ್ಟಾಗಿದೆ ಅನ್ನುವಂಥ ಪ್ರಶ್ನೆ ನಿಮ್ಮನ್ನ ಕಾಡ್ತಾ ಇರುತ್ತೆ. ₹3 ಮಿನಿಮಮ್ ಇದೆ, ₹5 ಮ್ಯಾಕ್ಸಿಮಮ್ ಆಗಿ ದರವನ್ನು ಏರಿಕೆ ಮಾಡಿದ್ದಾರೆ ಬೆಂಗಳೂರಿನಲ್ಲಿ. ಇವತ್ತು ಮಧ್ಯರಾತ್ರಿಯಿಂದಲೇ ದರ ಹೆಚ್ಚಳವಾಗುತ್ತೆ, ಬೆಂಗಳೂರಿನ ಪ್ರಯಾಣಿಕರು ಗಮನಿಸಬೇಕು. ಏರ್ಪೋರ್ಟ್ ಬಸ್ಗಳ ದರ ಹೆಚ್ಚಳ ಸದ್ಯಕ್ಕಂತೂ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಎಸಿ ಬಸ್ಗಳ ದರ ಶೀಘ್ರವೇ ಹೆಚ್ಚಳವನ್ನು ಮಾಡ್ತಾರೆ, ಅದು ಇನ್ನೂ ಕೂಡ ಅನೌನ್ಸ್ ಮಾಡಿಲ್ಲ. ಅದನ್ನ ಅತಿ ಬೆಲೆ ಹಾಗೂ ದೊಡ್ಡಬಳ್ಳಾಪುರಕ್ಕೆ ₹5 ಹೆಚ್ಚಳವನ್ನ ಮಾಡಿದರೆ ಅದೇ ಅತಿ ಹೆಚ್ಚು ಅಂತ ಹೇಳ್ತಾ ಇದ್ದಾರೆ ಬಿಎಂಟಿಸಿ ಬಸ್ಗಳಿಗೆ. ಉಳಿದಂತೆ ₹3 ಅಥವಾ ₹4 ಹೆಚ್ಚಳವಾಗಿದೆ. ಹಲವು ಏರಿಯಾಗಳಿಗೆ ಹೋಗುವಂಥದ್ದು, ಯಾವ್ಯಾವ ಭಾಗಗಳಿಗೆ ಎಷ್ಟೆಷ್ಟಾಗಿದೆ ಏನು ಅನ್ನುವಂಥದ್ದನ್ನ ಈಗಾಗಲೇ ಮಾಹಿತಿಯನ್ನು ಕೂಡ ಕೊಟ್ಟಿದ್ದೀವಿ. ಮತ್ತೊಮ್ಮೆ ಅದರ ಮಾಹಿತಿಯನ್ನು ನಿಮಗೆ ಮುಂದೆ ಇಡ್ತೀವಿ ಈ ವಿಚಾರದಲ್ಲಿ. ಸೊ ಕೆಂಪೇಗೌಡ ಬಸ್ ನಿಲ್ದಾಣದಿಂದ JP ನಗರದವರೆಗೂ 6ನೇ ಹಂತಕ್ಕೆ ₹20 ಇದ್ದಿದ್ದು ₹24 ಮಾಡಿದ್ದಾರೆ. ಶಿವಾಜಿನಗರ ಬಸ್ ನಿಲ್ದಾಣದಿಂದ ಬನಶಂಕರಿಗೆ ಹೋಗೋದು ₹20ರಿಂದ ₹24 ಮಾಡಿದ್ದಾರೆ. ಸೊ ಕೆಂಪೇಗೌಡ ಬಸ್ ನಿಲ್ದಾಣದಿಂದ ಕುಮಾರಸ್ವಾಮಿ ಬಡಾವಣೆಗೆ ₹25ಯಿಂದ ₹28ಗೆ. ಸೊ ಹೀಗೆ ಹೆಚ್ಚಳವನ್ನು ಮಾಡಿದ್ದಾರೆ. ನಿಮ್ಮ ಸ್ಕ್ರೀನ್ ಮೇಲೂ ಕೂಡ ಬರ್ತಾ ಇದೆ. ಮೆಜೆಸ್ಟಿಕ್ ಟು ಅತಿ ಬೆಲೆ ಅಲ್ಲಿ ಹಳೆಯ ದರ ₹25 ಇತ್ತು, ಈಗ ಹೊಸ ದರ ₹30 ಮಾಡಿದ್ದಾರೆ. ₹5 ಹೆಚ್ಚಳವಾಗಿರುವಂಥದ್ದು ಮೆಜೆಸ್ಟಿಕ್ ಟು ಅತಿ ಬೆಲೆಗೆ ಇರುವಂಥದ್ದು. ₹5 ಹೆಚ್ಚಳವಾಗಿರೋದು ಇದೇ ಅತಿ ಹೆಚ್ಚಾಗಿರೋದು. ಅದನ್ನು ಹೊರತುಪಡಿಸಿದರೆ ನಿಮಗೆ ಇನ್ನುಳಿದಂಥ ದರವನ್ನು ಕೂಡ ದೊಡ್ಡಬಳ್ಳಾಪುರಕ್ಕೆ ಹೋಗುವಂಥ ದರ ಅದು ಕೂಡ ₹5 ಹೆಚ್ಚಳವಾಗಿರೋದು. ಇನ್ನು ಮೆಜೆಸ್ಟಿಕ್ ಟು BML 5ನೇ ಹಂತಕ್ಕೆ ₹20 ಇದ್ದಿದ್ದು ₹24, ₹4 ಹೆಚ್ಚಳವಾಗಿದೆ. ಸಾಮಾನ್ಯ ಬಸ್ಗಳದ್ದು ಹೇಳ್ತಾ ಇದ್ದೀವಿ ನಿಮಗೆ. ಇನ್ನು AC ಬಸ್ಗಳದ್ದು ಇನ್ನೂ ಕೂಡ ಹೆಚ್ಚಳ ಮಾಡಿಲ್ಲ. ಹಳೆಯ ದರ ಈಗ ಪೀಣ್ಯ 2ನೇ ಹಂತಕ್ಕೆ ಹೋಗ್ತಾ ಇತ್ತಲ್ಲ ಮೆಜೆಸ್ಟಿಕ್ನಿಂದ, ಅದು ₹25ಯಿಂದ ₹28, ₹3 ಹೆಚ್ಚಳವನ್ನು ಮಾಡಿದ್ದಾರೆ ಮೆಜೆಸ್ಟಿಕ್ ಟು ಪೀಣ್ಯ 2ನೇ ಹಂತದ ಬಸ್ಗೆ. ಇನ್ನು ಮೆಜೆಸ್ಟಿಕ್ ಟು ಕೋರಮಂಗಲ 1ನೇ ಬ್ಲಾಕ್ವರೆಗೂ ಕೂಡ ₹3 ಹೆಚ್ಚಳವಾಗಿದೆ. ಹಿಂದೆ ₹25 ಇತ್ತು, ಈಗ ₹28ಗೆ ಏರಿಕೆಯನ್ನು ಮಾಡಿದ್ದಾರೆ. ಇದು 15% ಏರಿಕೆ ಆಗಿರೋ ವಿಚಾರದಲ್ಲಿ. ಇನ್ನು ಮೆಜೆಸ್ಟಿಕ್ ಟು ನೀಲಸಂದ್ರ ಸಾಮಾನ್ಯ ಬಸ್ಸಲ್ಲಿ ಈಗ ₹20 ಇದ್ದಿದ್ದು ₹23 ಮತ್ತೆ ₹3 ಅಲ್ಲೂ ಕೂಡ ಏರಿಕೆ ಆಗಿದೆ. ಅದನ್ನೇ ಹೇಳ್ತಾ ಇರೋದು. ಮಿನಿಮಮ್ ₹3 ಮಾಡಿದ್ದಾರೆ, ಮ್ಯಾಕ್ಸಿಮಮ್ ₹5 ಏರಿಕೆಯನ್ನು BMTCಯಲ್ಲಿ ಮಾಡಿರೋದು. ವಾಯುವಜ್ರ ಬಸ್ಗಳ ಪ್ರಯಾಣ ದರವೂ ಕೂಡ ಈಗ ಹೆಚ್ಚಳವನ್ನು ಮಾಡಿದ್ದಾರೆ. ಈಗ ಬರ್ತಾ ಇರುವಂಥದ್ದು ಮಾಹಿತಿ. GST ಟೋಲ್ ವೆಚ್ಚ ಸೇರಿ ದರವನ್ನು ಹೆಚ್ಚಳವನ್ನು ಮಾಡಿದ್ದಾರೆ. ಈಗ ಕೆಂಪೇಗೌಡ ಏರ್ಪೋರ್ಟ್ಗೆ ತೆರಳುವ ಬಸ್ ದರ ಕನಿಷ್ಠ ₹40 ಏರಿಕೆ ಅಂತಿದ್ದಾರೆ. ವಾಯುವಜ್ರ ಬಸ್ಗಳ ಪ್ರಯಾಣ ದರವೂ ಕೂಡ ಹೆಚ್ಚಳವನ್ನು ಮಾಡಿದ್ದಾರೆ. GST ಮತ್ತು ಟೋಲ್ ವೆಚ್ಚ ಸೇರಿ ದರ ಹೆಚ್ಚಳವನ್ನು ಮಾಡಿದ್ದಾರೆ. ಸೊ ಕೆಂಪೇಗೌಡ ಏರ್ಪೋರ್ಟ್ಗೆ ತೆರಳುವ ಬಸ್ ದರ ಕನಿಷ್ಠ ₹40 ಏರಿಕೆಯಾಗಿದೆ. ನಂಗೆ ಅರ್ಥ ಆಗ್ತಿಲ್ಲ, ಸಾರ್ವಜನಿಕರು ಬಳಕೆ ಮಾಡುವಂಥ ಈ ಸಾರಿಗೆ ವ್ಯವಸ್ಥೆಗೆ GSTಯನ್ನು ಯಾಕೆ ತರ್ತಾರೆ ಅಂತ ಹೇಳಿ. ತೆರಿಗೆಯನ್ನು ಹಾಕುವಂಥ ಅವಶ್ಯಕತೆ ಏನಿದೆ? ಸಾರ್ವಜನಿಕರು ಬಳಕೆ ಮಾಡುವಂಥ ಈ ವ್ಯವಸ್ಥೆಗೆ ತೆರಿಗೆಯನ್ನು ಯಾಕೆ ಹಾಕಬೇಕು ಅಂತ ಹೇಳಿ. ನನ್ನ ಸಹೋದ್ಯೋಗಿ ಈಗ ಅರುಣಾ ಶಿರಗುಪ್ಪಿ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಅರುಣಾ, ಈಗ ಎಲ್ಲ ಬಸ್ಗಳದ್ದು ದರ ಏರಿಕೆ ಆಯ್ತಾ ಅಥವಾ ಯಾವುದಾದ್ರೂ ಬಸ್ಗಳದ್ದು ಬಾಕಿ ಉಳ್ಕೊಂಡಿದೆಯಾ? ಎಸ್ ಅರುಣ್, ಇವತ್ತು ಮಧ್ಯರಾತ್ರಿ 12 ಗಂಟೆಯಿಂದಲೇ ಬಸ್ ದರದ ಎಫೆಕ್ಟ್ ಪ್ರಯಾಣಿಕರಿಗೆ ತರ್ತಾ ಇದೆ. ಪ್ರಮುಖವಾಗಿ 4 ನಿಗಮಗಳು, KSRTC ಇರ್ಬೋದು, BMTC ಇರ್ಬೋದು, NWKSRTC ಇರ್ಬೋದು, KKRTC, ಹೀಗೆ 4 ನಿಗಮಗಳ ಬಸ್ ದರಗಳು ಕೂಡ ಏರಿಕೆ ಆಗಿದ್ದಾವೆ. ಪ್ರಮುಖವಾಗಿ ಇವಾಗ BMTCಯಿಂದಲೂ ಕೂಡ ಮಾಹಿತಿ ದೊರಕಿದೆ. ಪ್ರಮುಖವಾಗಿ ಬೆಂಗಳೂರಿನ ಪ್ರಯಾಣಿಕರಿಗೆ ಒಂದು ಸ್ಟೇಜ್ಗೆ ₹5 ದರ ಏರಿಕೆ ಇತ್ತು, ಆದರೆ ಇವಾಗ ದರ ಏರಿಕೆಯನ್ನು ಮಾಡಲಾಗಿ ₹6 ನಿಗದಿಯನ್ನು ಮಾಡಲಾಗಿದೆ. ಪ್ರಮುಖವಾಗಿ BMTCಯಲ್ಲಿ 25 ಸ್ಟೇಜ್ಗಳವರೆಗೂ ಮ್ಯಾಕ್ಸಿಮಮ್ ಆಗಿ ಬಸ್ಗಳು ಕೂಡ ಪ್ರಯಾಣವನ್ನು ನಡೆಸ್ತವೆ. ಹೀಗಾಗಿ ₹32ವರೆಗೂ ಕೂಡ ದರವನ್ನು ನಿಗದಿಯನ್ನು ಮಾಡಲಾಗಿದೆ. ಆದರೆ ಪ್ರಮುಖವಾಗಿ BMTCಯಿಂದ 2 ಪಾರ್ಟ್ಗಳನ್ನ ಕೂಡ ಮಾಡಲಾಗಿದೆ. ಸಾಮಾನ್ಯ ಬಸ್ ಸಾರಿಗೆ ಅಂದರೆ ಈಗ BMTC ಬಸ್ಸಸ್ಗಳು ಸಾಮಾನ್ಯವಾಗಿ ಓಡ್ತಕ್ಕಂಥ ಬ್ಲೂ ಕಲರ್ ಬಸ್ಸಸ್ಗಳಾಗಿದ್ದಾವೆ. ಅದಕ್ಕೆ ಬೇರೆ ಇನ್ನು ಏರ್ಪೋರ್ಟ್ಗೆ ಹೋಗ್ತಕ್ಕಂಥ ಬಸ್ಸಸ್ಗಳ ದರವನ್ನು ಪ್ರತ್ಯೇಕವಾಗಿ ನಿಗದಿಯನ್ನು ಮಾಡಲಾಗಿದೆ. ಈ ಒಂದು ಸಾಮಾನ್ಯ ಬಸ್ಗಳಲ್ಲಿ ಅಷ್ಟಾಗಿ ₹5ವರೆಗೂ ಕೂಡ ಮ್ಯಾಕ್ಸಿಮಮ್ ಆಗಿ ಏರಿಕೆಯನ್ನು ಮಾಡಿದರೆ, ಏರ್ಪೋರ್ಟ್ಗೆ ಹೋಗ್ತಕ್ಕಂಥ AC ಬಸ್ಸಸ್ಗಳಿಗೆ GSTಯನ್ನು ಕೂಡ ಆ್ಯಡ್ ಮಾಡಲಾಗಿದೆ. ಪ್ರಮುಖವಾಗಿ 15% GSTಯನ್ನು ಆ್ಯಡ್ ಮಾಡಿಬಿಟ್ಟು ಜೊತೆಗೆ ಟೋಲ್ ಶುಲ್ಕವನ್ನು ಕೂಡ ನಿಗದಿಯನ್ನು ಮಾಡಿಬಿಟ್ಟು ₹40ವರೆಗೂ ಕೂಡ ದರವನ್ನು ಫಿಕ್ಸನ್ನು ಮಾಡಲಾಗಿದೆ. ಏರ್ಪೋರ್ಟ್ನಿಂದ ಕೆಂಪೇಗೌಡ ಬಸ್ ನಿಲ್ದಾಣಕ್ಕೆ ಮೆಜೆಸ್ಟಿಕ್ಕಿಗೆ ಬರಬೇಕಂದ್ರೆ ₹250 ಇದ್ದಂತಹ ಟಿಕೆಟ್ ರೇಟ್ ₹290 ಆಗಿದೆ. ಇನ್ನು ಅದೇ ರೀತಿಯಾಗಿ ಏರ್ಪೋರ್ಟ್ನಿಂದ HL ಮೇನ್ ಗೇಟ್ ಇರ್ಬೋದು, ಕಾಡುಗೋಡಿ ಇರ್ಬೋದು, ಬನಶಂಕರಿ ಇರ್ಬೋದು, HSR ಲೇಔಟ್ ಇರ್ಬೋದು, ಎಲ್ಲದಕ್ಕೂ ಕೂಡ ₹40 ಏರಿಕೆಯನ್ನು ಮಾಡಲಾಗಿದೆ. ಹೀಗಾಗಿ ನಿಜಕ್ಕೂ ಕೂಡ BMTCಯ ಪ್ರಯಾಣಿಕರಿಗೆ ಈ ಒಂದು ಹೊರೆ ತಟ್ತಾ ಇದೆ. ಅದರಲ್ಲೂ ರಾಜ್ಯದ ಎಲ್ಲ ಪ್ರಯಾಣಿಕರಿಗೂ ಕೂಡ ಈ ಒಂದು ಬಸ್ ದರ ಏರಿಕೆ ಎಫೆಕ್ಟ್ ಮಧ್ಯರಾತ್ರಿಯಿಂದಲೇ ತಟ್ತಾ ಇದೆ. ಅರುಣ್. ಓಕೆ ಅರುಣ, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.